ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ಚಾನಲಿಂದ ಒಬ್ಬರು ಹೊಸ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೀವಿ. ಅವ್ರ ಹೆಸರು ಶ್ರೀಮತಿ ಶ್ರುತಿ ರಾಘವೇಂದ್ರ ಆಚಾರ್ ಅಂತ. ನಮಸ್ತೆ. ಇವ್ರನ್ನ ಯಾಕೆ ಪರಿಚಯ ಮಾಡಿಕೊಡ್ತೀವಿ ಅಥವಾ ಇವರ ಒಂದು ಉದ್ದೇಶ ಏನಿರ್ಬೋದು ಅಂತ ತಿಳ್ಕೊಳ್ಳಿಕ್ಕೆ ನಿಮ್ಗೆ ಕ್ಯೂರಿಯಾಸಿಟಿ ಇದೆ ಅಲ್ವಾ? ಸ್ವಲ್ಪ ಹೊತ್ತಿನಲ್ಲೇ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾವು ಇಲ್ಲಿ ಬಂದಿರೋವಂಥ ಒಂದು ವಾತಾವರಣ ಏನಿದೆ, ಇದ್ರ ಬಗ್ಗೆ ಅವ್ರ ಜೊತೆ ಮಾತಾಡ್ತೀವಿ. ಯಾಕೆ ಇದನ್ನು ಮಾಡಿದ್ದಾರೆ ಅಥವಾ ಇಲ್ಲಿ ಏನೇನು ಹೇಳ್ಕೊಡ್ತಾರೆ ಅಥವಾ ಹೇಗಿರುತ್ತೆ, ಏನು ಮಾಡ್ಬೋದು ಅನ್ನೋದನ್ನು ನಾವು ಇವ್ರ ಜೊತೆ ಚರ್ಚೆನ ಮಾಡ್ತೀವಿ. ಶ್ರುತಿ ಅವರೇ, ಆ್ಯಕ್ಚುಲಿ ನೀವು ಒಂದು ಇದು ಮನೆ ಅಂತ ಅಂದ್ಕೊಂಡು ನಾನು ಬಂದೆ, ಆದರೆ ಮನೆಗಿನ್ನ ಸ್ವಲ್ಪ ವೆರೈಟಿ ಆಗಿದೆ, ಒಂದು ರೀತಿಯ ಹೊಸ ಥರದ ಒಂದು ಇದಿದೆ. ನೀವು ಇದನ್ನು ಯಾತಕ್ಕೋಸ್ಕರ ಶುರು ಮಾಡಿದ್ರಿ? ಏನಿದು ಆ್ಯಕ್ಚುಲಿ ಮನೆ ಅಲ್ಲ ಅಂತ ಅಂದ್ಕೊಳ್ತೀನಿ, ಆದರೆ ಏನಿದು? ನಮಸ್ತೆ, ನಾನು ಶ್ರುತಿ ರಾಘವೇಂದ್ರಾಚಾರ್. ನನ್ನ ಸಂಸ್ಥೆ ಸಾಕಲ್ಯ, ಅಂದರೆ ನ್ಯೂನ್ಯತೆ ಇಲ್ಲದಿರುವಿಕೆ, ವಿತೌಟ್ ಎನಿ ಡಿಸಬಿಲಿಟಿ. ಇಲ್ಲಿ ನಾವು ಮಕ್ಕಳಿಗೆ ಯಾರು ಓದೋದ್ರಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ಅಥವಾ ಬಿಹೇವಿಯರ್ ಇಶ್ಯೂಸ್ ಇರ್ಬೋದು, ಅಥವಾ ಸ್ಪೀಚ್ ಡಿಲೇ ಇರ್ಬೋದು, ಸೊ ಅಂಥ ಮಕ್ಕಳಿಗೆ ಕಲಿಕೆಗೆ ಒಂದು ಜಾಗ. ಎಲ್ಲ ಥೆರಪೀಸ್ ಇನ್ಕ್ಲೂಡಿಂಗ್ ಅಕಾಡೆಮಿಕ್ಸ್ ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ. ಸ್ಪೀಚ್ ಥೆರಪಿ ಇರ್ಬೋದು, ಆಕ್ಯುಪೇಷನಲ್ ಥೆರಪಿ ಮತ್ತು ಫಿಸಿಯೋಥೆರಪಿ. ಅಕಾಡೆಮಿಕ್ಸ್ಗೆ ನಾವು VAKT ಮೆಥಡ್ ಅನ್ನೋದನ್ನು ಫಾಲೋ ಮಾಡ್ತೀವಿ. ವಿಜುವಲ್, ಆಡಿಟ್ರಿ, ಕೈನೆಸ್ಥೆಟಿಕ್ ಆ್ಯಂಡ್ ಟ್ಯಾಕ್ಟೈಲ್. ಸೊ ನಾವು ಒಂದು ಕಾನ್ಸೆಪ್ಟನ್ನ ನಮ್ಮ ಎಲ್ಲ ಸೆನ್ಸಸ್ ಮೂಲಕನೂ ಮಕ್ಕಳು ಕಲಿಬೇಕು, ಹಾಗಾಗಿ ಅದನ್ನು ಹೇಳ್ಕೊಡ್ತೀವಿ. ಇಲ್ಲಿ ನಾವು ಮತ್ತು ಪೇರೆಂಟ್ಸ್ಗೂ ಮಕ್ಕಳನ್ನ ಟ್ಯಾಂಟ್ರಮ್ಸ್ ಅದೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೋಮ್ ಪ್ರೋಗ್ರಾಮ್ ಕೊಡೋದು ವಿತ್ ಮೆಟೀರಿಯಲ್ಸ್ ಮಾಡ್ತೀವಿ. ಇದು ನಮ್ಮ ಸಂಸ್ಥೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಐಡಿಯಲ್ ಹೋಮ್ಸ್ನಲ್ಲಿ ಇದೆ. ಸೊ ದಯವಿಟ್ಟು ಪೋಷಕರು ಬನ್ನಿ, ನಮ್ಮ ಸೆಂಟರ್ನ ಒಂದು ಸತಿ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಅಂದರೆ ಈಗ ಮಾಮೂಲಿ ಶಾಲೆಯಲ್ಲಿ ಅವ್ರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನೀವು ಹೇಳ್ದಂಗೆ ಅವ್ರಿಗೆ ಕಲಿಕೆನಲ್ಲಿ ಸ್ವಲ್ಪ ಸ್ಲೋ ಇರ್ಬೋದು ಅಥವಾ ಬೇರೆ ರೀತಿಯ ವ್ಯತ್ಯಾಸ ಇರ್ಬೋದು. ಅಂದರೆ ಇವಾಗ ನಿಮಗೆ ಬರೋವಂಥ ಮಕ್ಕಳುಗಳು ಸಾಮಾನ್ಯವಾಗಿ ಅಂದರೆ ಈಗ ಆಗಲೇ ಎಷ್ಟು ಜನ ಮಕ್ಕಳು ನಿಮ್ಮಲ್ಲಿ ಬಂದಿದ್ದಾರೆ? ಈಗ ನಮಗೆ ಬೆಳಗ್ಗೆ ಒಂದು 6 ಜನ ಮಕ್ಕಳಿದ್ದಾರೆ, ಸಂಜೆ 1 to 1 ಸೆಷನ್ ಅಂತ ಮಾಡ್ತೀವಿ. ಈಗ ನಾವು ಅದನ್ನು ಗ್ಯಾಪ್ ಅಂತ ಹೇಳ್ತೀವಿ. ಈಗ ಅವ್ರು 5ನೇ ಕ್ಲಾಸಲ್ಲಿದ್ದರೆ ಅವ್ರದ್ದು ಕಲಿಕೆ ಲೆವೆಲ್ 3ನೇ ಕ್ಲಾಸಲ್ಲಿರುತ್ತೆ. ಸೊ ನಾವು ಈ ಗ್ಯಾಪ್ ಏನಿದೆ ಅದನ್ನು ಫಿಲ್ ಮಾಡೋಕ್ಕೆ ಸಂಜೆ ಮಕ್ಳಿಗೆ ಪ್ರಯತ್ನ ಪಡ್ತೀವಿ. ಮೇ ಬಿ ನಾವು ಅವ್ರಿಗೆ ಬರೀ ತುಂಬ ಹೊತ್ತು ಬರ್ಸೋದು ಅಥವಾ ರಿಪೀಟ್ ಮಾಡಿಸೋದು ಅದ್ರ ಬದಲು ನಾವು ಆ್ಯಕ್ಟಿವಿಟಿ ಮೂಲಕ ನಾವು ಹೇಳ್ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ BAT ಬ್ಯಾಟ್, ನಾವೆಲ್ಲ ಚಿಕ್ಕವರಾಗಿದ್ದಾಗ ಒಂದೇ ಸತಿ BAT ಬ್ಯಾಟ್ ಅಂತ ಕಲಿತಾ ಇದ್ವಿ. ಈಗ ಅದನ್ನೇ ನಾವು ಆ್ಯಕ್ಟಿವಿಟಿ ಮೂಲಕ, ಟಚ್ ಆ್ಯಂಡ್ ಫೀಲ್ ಮೂಲಕ, ಫೋನಿಕ್ಸ್ ಮೂಲಕ ನಾವು ಹೇಳ್ಕೊಡ್ತೀವಿ. ಅಂದರೆ ಅವ್ರು ಇವಾಗ ಮಾಮೂಲಿ ಶಾಲೆಗಳಿಗೆ ಹೋಗೋದಿಲ್ವಾ? ಇಲ್ಲಿಗೆ ಮಾತ್ರ ಬರ್ತಾರಾ ಅಥವಾ ಶಾಲೆಗಳಿಗೂ ಹೋಗ್ತಾರಾ? ಬೆಳಗ್ಗೆ ಬರೋರು ಬರೀ ಇಲ್ಲಿಗೆ ಮಾತ್ರ ಬರ್ತಾರೆ, ಯಾಕೆಂದರೆ ಅವರಿಗೆ ಥೆರಪೀಸು ಅವಶ್ಯಕತೆ ಇರುತ್ತೆ. ಥೆರಪೀಸ್ ಅಂದರೆ ಸ್ಪೀಚ್ ಥೆರಪಿ ಇರ್ಬೋದು, ಅಂದರೆ ಸ್ಪೀಚ್ ಡಿಲೇ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ವೊಕ್ಯಾಬ್ಲರಿ ಇರಲ್ಲ. ಅದು ಹೇಗೆ ಅಂದರೆ ಈಗ ನಮಗೆ ನಾವೊಂದು ಸೇಬ್ ಅಥವಾ ಆ್ಯಪಲ್ ಅಂದರೆ ನಮಗೆ ಗೊತ್ತಿಲ್ಲದಲೇ ಮೈಂಡಲ್ಲಿ ಒಂದು ಆ್ಯಪಲ್ ಪಿಕ್ಚರ್ ಫಾರ್ಮ್ ಆಗುತ್ತೆ. ಸೊ ವಿ ಕ್ಯಾನ್ ರಿಲೇಟ್ ಆ್ಯಪಲ್ ಅಂದ ತಕ್ಷಣ ಇದೇ ಆ್ಯಪಲ್ಲು ಅಂತ. ಬಟ್ ಅವ್ರಿಗೆ ಆ್ಯಪಲ್ ಅಂತಲೂ ಗೊತ್ತಿರುತ್ತೆ, ಹೇಳಕ್ಕೆ ಗೊತ್ತಾಗಲ್ಲ. ಅಥವಾ ದೇ ಕಾಂಟ್ ರಿಲೇಟ್ ಇದೇ ಆ್ಯಪಲ್ಲು, ಇದೇ APPಯಲ್ಲಿ ಆ್ಯಪಲ್ ಅಂತ. ಅಥವಾ ನಿಮ್ಗೆ ಏನಾದ್ರು ನೀರು ಬೇಕು ಅಂದರೆ ನೀವು ಹೋಗಿ ಕ್ಲೀನಾಗಿ ಕೇಳ್ತೀರಾ ಅಥವಾ ತೊಗೊತೀರಾ, ಅವ್ರಿಗೆ ಅದು ಕೇಳಬೇಕು ಅಂತ ಗೊತ್ತಾಗಲ್ಲ. ಸೊ ಆ ಥರ ಕೆಲವೊಬ್ರಿಗೆ ಸೌಂಡ್ಸೇ ಬರೋದಿಲ್ಲ, ಈ ಥರ ಸೌಂಡ್ಸೇ ಹೇಳೋದಕ್ಕೆ ಬರಲ್ಲ, ಅಂಥವ್ರಿಗೆ ಸ್ಪೀಚ್ ಥೆರಪಿ ಕೊಡ್ತೀವಿ. ಇನ್ನು ಕೆಲವೊಬ್ಬರಿಗೆ ಓಡಾಟೋದಕ್ಕೆ ಪ್ರಾಬ್ಲಮ್ ಇರುತ್ತೆ. ಸೊ ವಿ ಸೆಂಡ್ ದೆಮ್ ಫಾರ್ ಫಿಸಿಯೋಥೆರಪಿ. ಆಮೇಲೆ ಆಕ್ಯುಪೇಷನಲ್ ಥೆರಪಿ ಅಂದರೆ ಫೈನ್ ಮೋಟರ್ ಸ್ಕಿಲ್ಸ್, ಐ ಹ್ಯಾಂಡ್ ಕೋಆರ್ಡಿನೇಷನ್ ಇರ್ಬೋದು, ಗ್ರಿಪ್ಪಿಂಗ್ ಇರ್ಬೋದು, ಆ ಥರ ಸ್ಕಿಲ್ಸ್ಗೆ ಆಕ್ಯುಪೇಷನಲ್ ಥೆರಪಿ ಬೇಕು. ಇದ್ರ ಜೊತೆಗೆ ಅಕಾಡೆಮಿಕ್ಸ್. ಸೊ ಇದೆಲ್ಲ ನಾವು ಒಂದೇ ರೂಫಲ್ಲಿ ಕೊಡ್ತೀವಿ. ಯಾಕಂದರೆ ಪೇರೆಂಟ್ಸ್ ಅಲ್ಲಿಗೆ ಕರ್ಕೊಂಡು ಹೋಗು, ಇಲ್ಲಿಗೆ ಕರ್ಕೊಂಡು ಹೋಗು ಅದೆಲ್ಲ ಇರೋದಿಲ್ಲ. ಸೊ ಶಾಲೆಯಲ್ಲಿ ನಡಿಬೇಕಾದಂಥ ಆಕ್ಟಿವಿಟಿಗಳು ಕೂಡ ಅಂದರೆ ಓದೋದು ಬರೆಯೋದು ಏನಿದೆ ಅದನ್ನು ಕೂಡ ನೀವು ಇಲ್ಲೇ ಮಾಡಿಸ್ತೀವಿ. ಅದ್ರ ಜೊತೆಗೆ ಅವರಿಗೆ ಬೇರೆ ಬೇರೆ ಏನು ರೀತಿ ಸ್ಲೋ ಆಗಿ ಹೇಳ್ಕೊಡೋದಾಗ್ಲಿ, ಬೇರೆ ಅವರು ಸಮಾಜಕ್ಕೆ ಯಾವ ರೀತಿ ಅವ್ರು ಹೋಗಬೇಕು ಅನ್ನೋದು ಒಂದು ತಯಾರಿ ಕೂಡ ನೀವು ಇಲ್ಲಿ ಮಾಡ್ತೀವಿ. ಓಕೆ. ಈಗ ಅಂದರೆ ಈಗ ನೀವು ಅವಾಗಲೇ ಹೇಳಿದ್ರಿ ಬೆಳಗ್ಗೆ ಒಂದು 6 ಜನ ಮಕ್ಕಳು ಬರ್ತಾರೆ ಅಂತ. ಸೊ ಅದು ಹೇಗೆ ಅಂದರೆ ನಿಮಗೆ ಶುರುವಿಂದನೂ ಹಾಗೆ 6 ಜನ ಮಕ್ಕಳೇ ಇದ್ದಾರಾ ಅಥವಾ ಯಾವ ರೀತಿ ಅದು ನಿಮ್ಮ ಶುರು ಹೇಗಾಯ್ತು? ನೀವೊಂದು ಹೆಜ್ಜೆ ಹೇಗೆ ಶುರು ಆಯಿತು? ಇದು ಶುರು ಮಾಡಿದಾಗ ನನ್ನ ಹತ್ರ ಒಬ್ಬರು ಮಕ್ಕಳು ಬರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಎಸ್, ನಾನು ಮಾಡಿದ ಉದ್ದೇಶ ಆ್ಯಕ್ಚುಲಿ ಇಟ್ ವಾಸ್ ಗುಡ್ ಅನ್ಸುತ್ತೆ. ಏಕೆಂದರೆ ನಾನು ತುಂಬ ಜನ ಪೇರೆಂಟ್ಸ್ನ ನೋಡಿದ್ದೀನಿ, ಒಂದು ಕಡೆ ಸ್ಪೀಚ್ ಥೆರಪಿ ಕರ್ಕೊಂಡು ಹೋಗ್ತಾರೆ, ಇನ್ನೊಂದು ಕಡೆ ಆಕ್ಯುಪೇಷನಲ್ ಥೆರಪಿ, ಇನ್ನೊಂದು ಕಡೆ ಸ್ಕೂಲ್ಸ್ಗೆ. ಸೊ ಅಲ್ಲೆಲ್ಲೂ ಯಾವ ಥೆರಪಿಸ್ಟ್ಗೂ ಕೋಆರ್ಡಿನೇಷನ್ ಇರ್ತಿರ್ಲಿಲ್ಲ. ಎಲ್ಲರೂ ಅವ್ರವ್ರ ಕೆಲಸ ಚೆನ್ನಾಗೇ ಮಾಡೋರು, ಬಟ್ ಇಟ್ಸ್ ಲೈಕ್ ಎ ಕನೆಕ್ಷನ್. ಈಗ ಸ್ಪೀಚ್ ಏನು ಮಾಡ್ತಾರೆ ಅದನ್ನೇ ನಾವು ಆಕ್ಯುಪೇಷನಲ್ಲಿ ಒಂಚೂರು ಇನ್ವಾಲ್ವ್ ಮಾಡಿಕೊಂಡ್ರೆ ಮಕ್ಕಳು ಬೇಗ ಕಲಿತಾರೆ. ಆ್ಯಂಡ್ ಪೇರೆಂಟ್ಸು ಸಹ ಎಷ್ಟು ಅಂತ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು ಪೇರೆಂಟ್ಸ್ ಬಗ್ಗೆನೇ ಯೋಚನೆ ಮಾಡಬೇಕು. ಹಾಗಾಗಿ ಎಲ್ಲನೂ ಒಂದೇ ರೂಫಲ್ಲಿ ಸಿಕ್ಕಿದ್ರೆ ಅವ್ರಿಗೆ ಬೆಟರು ಅಂತ ಅನಿಸಿದ್ರಿಂದ ನಾನು ಇದು ಶುರು ಮಾಡಿದೆ.
ನಿಮಗೆ ಯಾಕೆ ಈ ಒಂದು ಥಾಟ್ ಬಂತು, ಯೋಚನೆ ಬಂತು? ಅಂದರೆ ಸಾಮಾನ್ಯವಾಗಿ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಶಾಲೆ ಎಲ್ಲರೂ ಶುರು ಮಾಡ್ತಾರೆ, ಅಂದರೆ LKG UKG ಇಂದ ಶಾಲೆ ಶುರು ಮಾಡ್ತಾರೆ, PUC ತನಕ ಕಾಲೇಜ್, ದೊಡ್ಡ ದೊಡ್ಡ ಸಂಸ್ಥೆಗಳು ಎಷ್ಟೊಂದು ಬೆಳೀತಾ ಹೋಗಿದೆ. ನಿಮಗೆ ಈ ರೀತಿಯಾದ ಒಂದು ಸಂಸ್ಥೆಯನ್ನು ಓಪನ್ ಮಾಡಬೇಕಂತ ಯಾಕೆ ಅನ್ನಿಸ್ತು? ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ನಾನು ಮುಂಚೆ ಎಲ್ಲರ ಥರನೇ ಅಯ್ಯೋ ಮಕ್ಕಳು ಓದಲ್ಲ, ಸೋಂಬೇರಿ, ಅಥವಾ ಅಪ್ಪ ಅಮ್ಮಂದ್ರ ಜೊತೆ ಕೂತ್ಕೊಳೋದಿಲ್ಲ, ಮಾಡಿಸಲ್ಲ ಅಂತಲೇ ಇತ್ತು. ನಾನು ನಮ್ಮ ಹಸ್ಬೆಂಡ್ ಜೊತೆ US ಹೋದಾಗ ಅಲ್ಲಿ ಈ ಥರ ಕ್ಲಾಸ್ ರೂಮ್ಸ್, ಸ್ಪೆಷಲಿ ಈ ಮಕ್ಕಳಿಗೇನೆ ಕ್ಲಾಸ್ ರೂಮ್ಸ್ ಇರ್ತಿತ್ತು. ನಂಗೆ ಅಲ್ಲಿ ಆ್ಯಕ್ಚುಲಿ ಕೆಲಿ ಅಂತ ಒಬ್ಬರು ಟೀಚರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಯಾಕೆ ಈ ಥರ ಬಿಹೇವಿಯರ್ ಮಾಡ್ತಾರೆ, ಅವ್ರಿಗೆ ಹೆಂಗೆ ಹೇಳ್ಕೊಡ್ಬೇಕು, ಯಾಕೆ ಈ ಥರ ಆಗತ್ತೆ. ಸೊ ಅಲ್ಲಿ 2 years ವರ್ಕ್ ಕೆಲಸ ಮಾಡಿದ್ಮೇಲೆ ನಂಗೆ ಅನ್ನಿಸ್ತು ನಾನು ಏನಾದ್ರು ಮಾಡಬೇಕು ಇಂಡಿಯಾಗೆ ಬಂದಮೇಲೆ ಅಂತ. ಅಲ್ಲಿದ್ದಾಗಲೂ ನಾನು 2 ಕೋರ್ಸ್ ಮಾಡಿಕೊಂಡೆ. ಇಲ್ಲಿಗೆ ಬಂದಮೇಲೆ KPMRCಯಿಂದ 1 ವರ್ಷ ಡಿಪ್ಲೊಮಾ ಕೋರ್ಸ್ ಮಾಡಿಕೊಂಡೆ. ಆಮೇಲೆ ಆಶಾಯಿಂದ ಕೌನ್ಸಿಲಿಂಗ್ ಕೋರ್ಸ್ ಮಾಡಿಕೊಂಡೆ. ಯಾಕೆಂದರೆ ಪೇರೆಂಟ್ಸ್ಗೆ ಅಕ್ಸೆಪ್ಟೆನ್ಸ್ ಇರೋದಿಲ್ಲ. ಸೊ ಅವ್ರಿಗೆ ಅಕ್ಸೆಪ್ಟ್ ಮಾಡಿಸಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಳೋದಕ್ಕೆ ಐ ಥಾಟ್ ಐ ಹ್ಯಾವ್ ಟು ಡೂ ಕೌನ್ಸಿಲಿಂಗ್ ಕೋರ್ಸ್. ಸೊ ಅದೆಲ್ಲ ಮಾಡ್ಕೊಂಡು ಬಂದಮೇಲೆ ಐ ನೆವರ್. ಸೊ ಎಷ್ಟು ವರ್ಷ ಆಯಿತು ನೀವು ಈ ಒಂದು ಸಂಸ್ಥೆಯನ್ನು ಶುರು ಮಾಡಿ? ಈ ಸಂಸ್ಥೆ ಶುರು ಮಾಡಿ ಆಲ್ಮೋಸ್ಟ್ 3-4 ವರ್ಷ ಆಯಿತು. ಈ ಮಾರ್ನಿಂಗ್ ಬ್ಯಾಚ್ ಶುರು ಮಾಡಿ 1 ವರ್ಷ ಆಯಿತು. ಈ ರೆಮಿಡಿಯಲ್ ಸಂಜೆ ನಾನು ಏನು ಆ ಗ್ಯಾಪ್ ಫಿಲ್ ಮಾಡ್ತಿದ್ನೋ ಅದು ನಾನು 3 ವರ್ಷದಿಂದನೂ ಮಾಡ್ತಾಯಿದ್ದೀನಿ. ಓಕೆ. ಆದರೆ ಇವಾಗ ಹೆಂಗೆ ಮಕ್ಕಳು ನಿಮ್ಗೆ ಹೆಂಗೆ ಪ್ರತಿಕ್ರಿಯಿಸ್ತಾರೆ? ಅಂದರೆ ನಿಮ್ಗೆ ಅದರಲ್ಲಿ ವ್ಯತ್ಯಾಸ ಗೊತ್ತಾಗಿದೆಯಾ? ಆ ಫಸ್ಟ್ ಬಂದಿದ್ದ ದಿನಕ್ಕೂ ಅಂದರೆ ದಿನದ ಅವರ ಒಂದು ಆಕ್ಟಿವಿಟಿಗಳಿಗೂ ವ್ಯತ್ಯಾಸ ಗೊತ್ತಾಗ್ತಾ ಹೋಗಿದೆ? ಖಂಡಿತ. ಬೆಳಗ್ಗೆ ಮೀನ್ಸ್ ಮುಂಚೆ ಬಂದಾಗ ಫಸ್ಟ್ ಟೈಮ್ ಅವರು ನಮ್ಗೆ ಹೊಡೆಯೋದು, ಕೂಗೋದು, ಪರ್ಚೋದು ಮಾಡ್ತಾಯಿದ್ರು. ಬಿಕಾಸ್ ಆ ಟ್ರಸ್ಟ್ ಅನ್ನೋದು ಏನಿರುತ್ತೆ ಅದು ಬರೋದಕ್ಕೆ ಈ ಮಕ್ಳಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅಪ್ಪ ಅಮ್ಮ ಬಂದು ಬಿಟ್ಟು ಹೋಗ್ಬಿಡ್ತಾರೆ, ಮತ್ತು ಕರ್ಕೊಂಡು ಹೋಗ್ತಾರೋ ಇಲ್ವೋ, ಸೊ ವಾಟ್ ನೆಕ್ಸ್ಟ್ ಅನ್ನೋದು ಅವ್ರ ಮನಸ್ಸಲ್ಲಿ ಕೂತಿರುತ್ತೆ. ಆಮೇಲೆ ನಾವು ಮಾಡು ಅಂತ ಅನ್ನೋದ್ರ ಬದಲು ಅವ್ರ ಮೂಲಕನೇ ಹೋಗಿ ಮಾಡಬೇಕು. ವಿ ಫಾಲೋ ಔಲ್ ಮೆಥಡ್ ಅಂತ, ಅಬ್ಸರ್ವ್, ಲರ್ನ್ ವಿತ್ ದೆಮ್ ಅಂತ. ಹೊಡಿತಾ ಇದ್ರ ಮಕ್ಕಳು? ಇಲ್ಲ, ಅಂದ್ರೆ ಗೊತ್ತಾಗೋದಿಲ್ಲ ಹೊಡಿಬಾರ್ದು ಅಥವಾ ಏನ್ ಮಾಡ್ಬೇಕು ಅನ್ನೋ ಒಂದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ನಾನು TT ಇಂಜೆಕ್ಷನ್ ತುಂಬಾ ತಗೊಂಡಿದ್ದೀನಿ. ಬಿಕಾಸ್ ಅವ್ರು ಕಚ್ಚೋರು, ಹೊಡಿಯೋರು ಎಲ್ಲ ಅವರೆಲ್ಲರೂ ಕಚ್ತಾರೆ ಅಂತ ಗೊತ್ತಾಗುತ್ತೆ. ಅವ್ರು ಏನಕ್ಕೆ ಕಚ್ತಾರೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಬಂದ ತಕ್ಷಣ ನಿಮಗೆ ಬಾಯಾರಿಕೆ ಆಯಿತು, ನಿಮಗೆ ನೀರು ಬೇಕು, ನಾನು ನಿಮಗೆ ಜ್ಯೂಸ್ ಕುಡೀರಿ ಅಂದರೆ ಯು ಗೆಟ್ ಫ್ರಸ್ಟ್ರೇಟೆಡ್. ನನಗೆ ಜ್ಯೂಸ್ ಬೇಡ, ನಂಗೆ ನೀರು ಬೇಕು ಅಂತ ನೀವು ಹೇಳ್ತೀರಾ. ಆ ಮಕ್ಳಿಗೆ ಅದು ಹೇಳಕ್ಕೆ ಬರಲ್ಲ. ಸೊ ಅವ್ರು ಏನು ಮಾಡ್ತಾರೆ? ಹಾಗಾದ್ರೆ ನೀವು ತುಂಬ ಪೆಟ್ಟು ಮಾಡ್ಕೊಂಡಿದ್ದೀರಾ? ಹಾಂ. ಅವಾಗ ಏನು ಅನ್ನಿಸ್ತು ನಿಮಗೆ ಪೆಟ್ಟು ಮಾಡ್ಕೊಂಡಾಗ? ಅವಾಗ ಐ ಫೆಲ್ಟ್ ನಾನೆಲ್ಲೋ ತಪ್ಪು ಮಾಡ್ತಾ ಇದ್ದೀನಿ ಅವರಿಗೆ ಹೇಳ್ಕೊಡೋದ್ರಲ್ಲಿ ಅಂತ ಅನ್ನಿಸ್ತಾ ಇತ್ತು. ನಿಮ್ಮ ಜೊತೆನಲ್ಲಿ ಇದ್ದಾರಾ ಯಾರಾದರೂ? ಅಂದರೆ ನೀವು ಒಬ್ಬರೇ ಮಾಡ್ತೀರಾ ಅಥವಾ? ನಂಗೆ 2 ಟೀಚರ್ಸ್ ಇದ್ದಾರೆ. ಬೆಳಗ್ಗೆ ಒಬ್ಬರು ಟೀಚರು, ಒಬ್ಬರು ಕೇರ್ ಟೇಕರ್ ಬರ್ತಾರೆ. ಆ್ಯಂಡ್ ಕೆಲವೊಂದು ಸತಿ ತುಂಬ ಹೈಪರ್ ಇದೆ, ನಾನು ಪೇರೆಂಟ್ಸ್ನೂ ಒಳಗಡೆ ಕರಿತೀನಿ. ಬಿಕಾಸ್ ಮನೇಲಿ ಅವ್ರಿಗೂ ಗೊತ್ತಾಗಬೇಕು ಹೆಂಗೆ ಹ್ಯಾಂಡಲ್ ಮಾಡಬೇಕು, ನಾವಿಲ್ಲಿ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಅಂತ. ಸೊ ನಾನು ಪೇರೆಂಟ್ಸ್ ಟ್ರೈನಿಂಗು ಕೊಡ್ತೀನಿ. ಓಕೆ. ಅಂದರೆ ನಿಮಗೆ ಹಾಗಾದರೆ ಈ ಖುಷಿ ಇದೆ, ಅಂದರೆ ಮಕ್ಕಳು ಏನೋ ಇಂಪ್ರೂವ್ ಆಗ್ತಾ ಇದ್ದಾರೆ? ತುಂಬ ಖುಷಿ ಇದೆ. ಓಕೆ. ಹೊಡ್ತಾ ಸ್ಟ್ರೈನು ಎಲ್ಲ ಇಟ್ ವಿಲ್ ಗೋ. ಬಟ್ ಫಸ್ಟ್ ಟೈಮ್ 1-2 years ಆದಮೇಲೆ ನನ್ನ ಫಸ್ಟ್ ಸ್ಟೂಡೆಂಟ್ ನನ್ನ ಹೆಸರಿದ್ದು ಕರೀತು. ಇಟ್ ವಾಸ್ ಲೈಕ್ ಆ್ಯಸ್ ಗುಡ್ ಆಸ್ ನನ್ನ ಮಗ ನನ್ನ ಫಸ್ಟ್ ಟೈಮ್ ಅಮ್ಮ ಅಂತ ಕರೆದಷ್ಟೇ ಖುಷಿ ಆಯಿತು. ಒಂಥರ ಅಟ್ಯಾಚ್ಮೆಂಟ್ ಬೆಳೆದು ಬಿಡುತ್ತೆ ಅವ್ರಿಗೆ. ಕೆಲವೊಬ್ರು ಮಕ್ಳಿಗೆ ಹೇಳ್ಕೊಳಕ್ಕೆ ಗೊತ್ತಾಗಲ್ಲ, ಬಂದು ಹಗ್ ಮಾಡೋದು, ಪಕ್ಕನೇ ಕೂತ್ಕೊಳೋದು, ಅದ್ರಲ್ಲಿ ಸಿಗೋ ಸಂತೋಷ. ಪೇರೆಂಟ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಅಂದರೆ ಏಕೆಂದರೆ ಈಗ ಸಾಮಾನ್ಯ ನನಗೆ ಗೊತ್ತಿರೋ ಪ್ರಕಾರ ಭಾರತದಲ್ಲಿ ಈ ರೀತಿಯ ಮಕ್ಕಳನ್ನ ಗುರ್ತಿಸೋದೇ ಒಂದು ಕಷ್ಟ ಇರುತ್ತೆ. ಆಮೇಲೆ ಗುರ್ತಿಸಿದ ನಂತರ ಅವ್ರನ್ನೆಲ್ಲೋ ಒಂದು ಕಡೆ ಕರ್ಕೊಂಡು ಹೋಗಬೇಕು ಅನ್ನೋದು ಅವ್ರಿಗೊಂಥರ ಪೇರೆಂಟ್ಸ್ಗೆ, ಸಂಬಂಧಿಕರಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು, ಅದನ್ನು ಎದುರಿಸೋದು ಹೇಗಪ್ಪ ಅನ್ನೋ ಒಂದು ಸಮಸ್ಯೆ ಅವ್ರಲ್ಲಿ. ಎಷ್ಟೋ ಜನ ಮಕ್ಕಳನ್ನ ಅವ್ರು ಹೊರಗೆ ಕರೆಯಲ್ಲ, ಮನೆಯಲ್ಲೇ ಕೂಡ ಹಾಕ್ಕೊಂಡಿರ್ತಾರೆ. ಯಾಕೆಂದರೆ ಅವ್ರನ್ನ ತೋರಿಸ್ಕೊಂಡ್ರೆ ಎಲ್ಲಿ ನಮ್ಮ ಬಗ್ಗೆ ಅವ್ರಿಗೊಂದು ಕೀಳಿರಿಮೆ ಅನ್ನೋದು ಬಂದ್ಬಿಡತ್ತೋ ಅನ್ನೋದಕ್ಕೋಸ್ಕರ. ಆದರೆ ಅವ್ರು ಇವಾಗ ಪೋಷಕರು ನಿಮ್ಮೊಂದಿಗೆ ಹೇಗೆ ಪ್ರತಿಕ್ರಿಯಿಸ್ತಾರೆ? ಆ್ಯಕ್ಚುಲಿ ರಮ್ಯಾ ಅವರೇ, ನೀವು ಈ ಥರ ಹೇಳಿರಲ್ಲ, ಮುಂಚೆ ಆ್ಯಕ್ಚುಲಿ ತುಂಬ ಇರ್ತಿತ್ತು. ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ. ನಾನು ಇನ್ನೂ ಪೂರ್ತಿ ಇಲ್ಲವೇ ಇಲ್ಲ ಅಂತ ಹೇಳಲ್ಲ. ನೀವು ರೂರಲ್ ಸೈಡಿಗೆ ಹೋದರೆ ಎಲ್ಲ ಅವ್ರಿಗೆ ಅವೇರ್ನೆಸ್ ಇಲ್ಲ. ಬಟ್ ಈಗ ಅವೇರ್ನೆಸ್ ಇದೆ, ಬಟ್ ತುಂಬ ಇಲ್ಲ. ಈಗ ಸಿವಿಯರ್ ಇದ್ದರೆ ಹೌದು ಅಂತಾರೆ. ಈಗ ಸ್ವಲ್ಪ ಮೈಲ್ಡ್ ಇರ್ತಾರೆ, ಓದೋದ್ರಲ್ಲಿ ಸ್ವಲ್ಪ ಹಿಂದಿರ್ತಾರೆ, ಅವ್ರನ್ನೆಲ್ಲ ಇನ್ನೂ ರೆಕಗ್ನೈಸ್ ಮಾಡಿ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಒಂಚೂರು ಟೈಮ್ ಬೇಕಾಗತ್ತೆ. ಯಾಕಂದರೆ ಸುಮ್ಮನೆ ಮಕ್ಳಿಗೆ ಬೈತಾರೆ. ನಂಗೆ 2 ಥರ ಪೇರೆಂಟ್ಸ್ ಇದು ಬಂದಿದೆ. ಸ್ಟಾರ್ಟಿಂಗ್ ಹೇಳಿದಾಗ ನನಗೆ ಬೈದು ಇದ್ದಾರೆ, ನೀವು ನಮ್ಮ ಮಕ್ಳಿಗೆ ಹುಚ್ಚು ಅಂತೀರಾ ಅಂತ. ಈಗ ಲೀಗಲ್ ಆಗೂ ನಾವು ಮೆಂಟಲಿ ರಿಟೈರ್ಡೆಡ್ ಹುಚ್ಚು ಅಂತ ಪದ ಉಪಯೋಗಿಸಂಗೆ ಇಲ್ಲ. ಹೌದು, ಇಟ್ ಈಸ್ ಬ್ಯಾಂಡ್. ಹೌದು, ಖಂಡಿತ ಅದು ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಇನ್ನೂ ಅವೇರ್ನೆಸ್ ತುಂಬ ಬೇಕಾಗಿದೆ ಮಕ್ಕಳಲ್ಲಿ. ಮತ್ತು ಪೇರೆಂಟ್ಸ್, ಟೀಚರ್ಸ್
ಅವೇರ್ನೆಸ್ ಇನ್ನೂ ತುಂಬ ಬೇಕು. ಬಟ್ ಐ ಆಮ್ ಹ್ಯಾಪಿ, ಮುಂಚಿನಷ್ಟು ಇಲ್ಲ, ಮುಂಚಿನಷ್ಟು ಇಗ್ನೋರೆನ್ಸ್ ಇಲ್ಲ. ಅವೇರ್ನೆಸ್ ಖಂಡಿತ ಬಂದಿದೆ. ಬಟ್ ಎಸ್, ಮೇ ಬಿ ನಗರ ಪ್ರದೇಶದಲ್ಲಿ ಅದರ ಒಂದು ಅವೇರ್ನೆಸ್ ಜಾಸ್ತಿ ಇರ್ಬೋದು. ನೀವು ಹೇಳ್ದಂಗೆ ಗ್ರಾಮಾಂತರದಲ್ಲಿ ಈಗಲೂ ಕೂಡ ಅವ್ರಿಗೆ ಬೇಕು ಅಂತ ಅಂದ್ರೂ ಅವ್ರು ಅದನ್ನ ಬದಲಾಯಿಸ್ಕೋಬೇಕು, ಅವ್ರ ಮಗುನೇನೋ ಒಂದು ಹೊಸ ರೀತಿಯಲ್ಲಿ ತರಬೇಕು ಅಂದ್ರೂ ಅದಕ್ಕೆ ಈ ರೀತಿಯ ಅವಕಾಶಗಳು ಇಲ್ದಲೇ ಇರಬಹುದು ಅವ್ರಿಗೆ, ಖಂಡಿತ. ಆದರೆ ಈಗ ನನಗೆ ಅನಿಸಿದ ಮಟ್ಟಿಗೆ ನೀವು ಈ ರೀತಿಯ ಒಂದು ಮಕ್ಕಳುಗಳು ಇದ್ದಾರೆ ಅಂತ ಗೊತ್ತಾದಾಗ ಯಾವ್ದಾದ್ರು ಶಾಲೆಗಳಿಗೆ ಹೋಗಿ ಅವ್ರಿಗೆ ಕೂಡ ಅದನ್ನ ನೀವು ಕೌನ್ಸಿಲಿಂಗ್ ತರ ಮಾಡಿದ್ದೀವಿ. ಸದ್ಯಕ್ಕೆ ನಮ್ಮದು 2 ಶಾಲೆ ಜೊತೆ ಟೈಅಪ್ ಆಗಿದೆ. ಸೊ ಒಂದು ಶಾಲೆ ದೊಡ್ಡ ಮಕ್ಕಳು, ಹೈಸ್ಕೂಲು, ಪ್ರೈಮರಿ ಮಕ್ಳಿಗೆ ನಾನು ರೆಮಿಡಿಯಲ್ಸ್ ಫಿಲ್ ಮಾಡ್ತಾ ಇದ್ದೀನಿ. ಶುರು ಮಾಡಿದಾಗ ಅವ್ರಿಗೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಇದ್ದರೆ 3 ಅಕ್ಷರನೂ ಓದಕ್ಕೆ ಬರ್ತಾ ಇರಲಿಲ್ಲ. ಈಗ ಅಟ್ಲೀಸ್ಟ್ ಒಂದು ಸ್ಮಾಲ್ ಸೆಂಟೆನ್ಸಸ್ ಫಾರ್ಮ್ ಮಾಡಿ ಮಾತಾಡ್ತಾರೆ. ಸೊ ಅಟ್ ದ ಸ್ಪ್ಯಾನ್ ಆಫ್ 7 months. ಓಕೆ, ಎಸ್, ಕಲಿತಾರೆ. ಬಟ್ ನಮ್ಮ ಪೇಷನ್ಸ್ ಇರಬೇಕು. ನಾವು ಹೇಳ್ಕೊಡೋ ರೀತಿಲೇ ನೀವು ಕಲಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅವ್ರು ಯಾವ ರೀತಿ ಕಲಿತಾರೋ ಅವ್ರ ಜೊತೆ ಹೋಗ್ಬೇಕು. ಈ ಕನ್ನಡದಲ್ಲಿ ಗಾದೆ ಇದೆಯಲ್ಲ, ಮಕ್ಕಳ ಜೊತೆ ಮಕ್ಕಳಾಗಿರಿ ಅಂತ. ಸೊ ಐ ಜಸ್ಟ್ ಫಾಲೋ ದ್ಯಾಟ್. ಓಕೆ, ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಈ ರೀತಿಯ ಒಂದು ಸಂಸ್ಥೆಗಳು ಇನ್ನೂ ಹೆಚ್ಚಾಗಿ ಬರಬೇಕು ಮತ್ತು ಗ್ರಾಮಗಳಲ್ಲಿ ಕೂಡ ಇದು ಹೆಚ್ಚುತ್ತಾ ಹೋಗಬೇಕು. ಯಾಕೆಂದರೆ ನೀವೇ ಹೇಳ್ದಂಗೆ USA ಭಾರತದಲ್ಲಿ ಅದು ಇರ್ಬೋದು, ಡಿಫ್ರೆನ್ಸ್ ಇರ್ಬೋದು, ಆದರೆ ಅದು ಫಿಲ್ ಆಗಬೇಕು. ಆ ರೀತಿಯ ಒಂದು ಭಾವನೆಗಳು ಎಲ್ಲೂ ಕೂಡ ಬರಬಾರ್ದು, ಅಥವಾ ಆ ಮಕ್ಕಳುಗಳು ಕೂಡ ಸಮಾಜದಲ್ಲಿ ಒಂದೇ ಅನ್ನೋ ಭಾವನೆಯಲ್ಲಿ ಇರಬೇಕು. ಆದರೆ ಸರ್ಕಾರನೂ ಈಗ ಇತ್ತೀಚೆಗೆ ಅನೇಕ ಕಾರ್ಯಕ್ರಮಗಳನ್ನ ಅದಕ್ಕೋಸ್ಕರ ಮಾಡ್ತಾ ಇದೆ. ತುಂಬ ಫೆಸಿಲಿಟೀಸ್ ಇದೆ, ಬಟ್ ಅದು ಜನದ ತನಕ ಹೋಗ್ತಾ ಇಲ್ಲ. ಅದು ತಲುಪಬೇಕು. ಯಾಕಂದ್ರೆ ತಲುಪ್ಸಕ್ಕೆ ಒಂದು ಬ್ರಿಡ್ಜ್ ಅಥವಾ ಥರ ಇದೆ, ಅದು ಮಿಸ್ಸಿಂಗ್. ಈಗ ನಮ್ಮ ಸರ್ಕಾರದಿಂದ ಏನೂ ಇದು ಇಲ್ತಿಲ್ಲ. ಅವರಿಗೆ ಹೋಮ್ ಪ್ರೋಗ್ರಾಮ್ಸ್ ಕೊಡೋಕೆ ಟೀಚರ್ಸ್ ವ್ಯವಸ್ಥೆ ಇದೆ. ಆಮೇಲಿಂದ ಅವ್ರಿಗೇನೋ ಎಕ್ಸ್ಟ್ರಾ ದುಡ್ಡು ಬರೋದು, ಅದೇನೇನೋ ತುಂಬ ವ್ಯವಸ್ಥೆಗಳಿದೆ. ಬಟ್ ಅದು ಕರೆಕ್ಟಾಗಿ ಹೋಗ್ತಾ ಇಲ್ಲ, ಅದೊಂದೇ ಬೇಜಾರು ಅಷ್ಟೇ. ಓಕೆ, ತುಂಬ ಸಂತೋಷ ಆಯಿತು. ಈ ರೀತಿಯ ಒಂದು ನಿಮ್ಮ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ. ಇನ್ನು ಮುಂದೆ ಹೀಗೆ ಸಿಗಲಿ ಅಂತ ಹೇಳ್ತಾ, ನೀವು ಎಲ್ಲರೂ ಇನ್ನೂ ಯಾವ್ದಾದ್ರು ಬಂದರೆ ನಾನು ಮುಂದೆ ನಿಮ್ಮನ್ನು ಸಂಪರ್ಕ ಮಾಡ್ತೇನೆ, ಎಲ್ಲರೂ ಇದ್ದಾಗ. ಖಂಡಿತ. ನಮಸ್ತೆ. ಧನ್ಯವಾದಗಳು.